ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಕರ ರಾಶಿ, ಮಕರ ಲಗ್ನ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಮಕರ ರಾಶಿ, ಮಕರ ಲಗ್ನದವರಿಗೆ ಉತ್ತಮವಾದಂತಹ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡಿದ್ರೆ ತುಂಬಾ ಉತ್ತಮ ಸ್ಥಾನದಿಂದ ಸಂಚಾರ ಆಗ್ತಿದೆ. ಗುರು ನಿಮಗೆ ಪಂಚಮ ಸ್ಥಾನದಿಂದ ಸಂಚಾರ, ಗುರುವಿನ ಬಲ ಸಂಪೂರ್ಣವಾಗಿದೆ. ಗುರುವಿನಿಂದ ನಾನಾ ರೀತಿಯ ಅನುಕೂಲಗಳನ್ನು ನೋಡಬಹುದು. ಅದೇ ರೀತಿ ರಾಹು ತೃತೀಯದಿಂದ ಸಂಚಾರ. ಈ ಬರುವಂತಹ ತಿಂಗಳ ಆಕಸ್ಮಿಕವಾಗಿ ನಿಮಗೆ ಧನದ ಲಾಭ ಮಾಡಿಕೊಳ್ಳುವಂತಹ ಅವಕಾಶಗಳು ರಾಹುವಿನಿಂದ ಇದೆ. ಸುಮಾರಷ್ಟು ಪೆಂಡಿಂಗ್ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡಬಹುದು. ಮಂಗಳ ಷಷ್ಠ ಸ್ಥಾನದಿಂದ ಸಂಚಾರ, ನಿಮ್ಮ ಹಣಕಾಸಿನ ವಿಚಾರ, ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿಯನ್ನ ಮಾಡುವಂಥದ್ದು. 20ನೇ ತಾರೀಕಿನ ನಂತರ ಮಂಗಳ ಸಪ್ತಮ ಸ್ಥಾನದಲ್ಲಿ ಸಂಚಾರ ಆಗುತ್ತದೆ. ನೀಚ ಸ್ಥಾನಕ್ಕೆ ಹೋದ್ರೂ ಕೂಡ ನಿಮಗೆ ತುಂಬಾ ಉತ್ತಮವಾದಂತಹ ಫಲಗಳನ್ನ ಮಂಗಳನಿಂದ ನಿರೀಕ್ಷೆ ಮಾಡಬಹುದು. ಜೊತೆಗೆ ನೋಡಿ, ನಿಮ್ಮ ಭಾಗ್ಯ ಸ್ಥಾನದಲ್ಲಿ 3 ಗ್ರಹಗಳ ಸಂಯೋಗ ಇದೆ. ಬುಧ, ರವಿ ಮತ್ತೆ ಕೇತು. ಈ 3 ಗ್ರಹಗಳಿಂದ ಆಕಸ್ಮಿಕವಾದಂತಹ ಕೆಲವೊಂದು ಬೆಳವಣಿಗೆ ಬದಲಾವಣೆಗಳನ್ನ ನೋಡುವಂತಹ ಸಾಧ್ಯತೆ ಇದೆ ಬರುವಂತಹ ತಿಂಗಳಲ್ಲಿ. ಇದಾದ ನಂತರ 2 ವಾರಗಳ ಕಾಲದ ನಂತರ ರವಿ ಮತ್ತೆ ಬುಧ ನಿಮ್ಮ ದಶಮ ಸ್ಥಾನದಿಂದ ಸಂಚಾರ ಆಗ್ತಿದ್ದಾರೆ. ಈ 2 ಗ್ರಹಗಳು ತುಂಬಾ ಉತ್ತಮವಾದಂತಹ ಫಲ ಬರುವಂತಹ ತಿಂಗಳಲ್ಲಿ ಕೊಡಬಹುದು. ಶುಕ್ರ ನಿಮಗೆ ಲಾಭ ಸ್ಥಾನದಿಂದ ಸಂಚಾರ ಆಗ್ತಾನೆ 10ನೇ ತಾರೀಕಿನ ನಂತರ. ಸೊ ನಾನಾ ರೀತಿಯ ಲಾಭಗಳಾಗಿರ್ಬೋದು, ನಿಮ್ಮ ಲಕ್ ಫ್ಯಾಕ್ಟರ್ ಅಲ್ಲಿ ವೃದ್ಧಿ ಆಗುವಂತದ್ದಾಗಿರ್ಬೋದು, ನಿಮ್ಮ ಹೆಸರು ಕೀರ್ತಿ ಗೌರವದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುವಂತಹ ಅವಕಾಶಗಳಿದೆ. ಹಾಗಾಗಿ ಮಕರ ರಾಶಿ, ಮಕರ ಲಗ್ನದವರಿಗೆ ತುಂಬಾ ಉತ್ತಮವಾದಂತಹ ಬೆಳವಣಿಗೆ ಬದಲಾವಣೆಗಳು ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ನೋಡಿ, ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ನಿಮ್ಮ ವ್ಯಕ್ತಿತ್ವದಲ್ಲಿ ತುಂಬಾನೇ ಬದಲಾವಣೆಗಳನ್ನು ನೋಡುವಂಥದ್ದು. ನಿಮ್ಮಲ್ಲಿ ಒಂದು ಯಾವುದೇ ಒಂದು ಊಹೆ ಮಾಡಿದಂತಹ ಒಂದು ಯೋಜನೆಗಳಿರುತ್ತೆ, ಅದೆಲ್ಲ ಸಫಲತೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಮಾತು ಗೌರವಕ್ಕೆ ತುಂಬಾನೇ ಬೆಲೆ ಕೊಡುವಂತದ್ದಾಗಿರುತ್ತೆ. ಮತ್ತೆ ಲಕ್ ಫ್ಯಾಕ್ಟರ್ ತುಂಬಾನೇ ಚೆನ್ನಾಗಿರುತ್ತೆ ನಿಮಗೆ ಬರುವಂತಹ ತಿಂಗಳಲ್ಲಿ. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನದ ಮುಖಾಂತರ ಸಾಧನೆ ಮಾಡುವಂತಹ ಯೋಗಗಳು ಕೂಡ ಇರುತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತೀರಾ. ನಿಮ್ಮ ಲಕ್ ಫ್ಯಾಕ್ಟರ್ ಕೂಡ ನಿಮ್ಗೆ ಸಪೋರ್ಟ್ ಆಗಿರುತ್ತೆ. ಹಾಗಾಗಿ ಬರುವಂತಹ ತಿಂಗಳು ತುಂಬಾ ಉತ್ತಮವಾದಂತಹ ಅನುಕೂಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ನಿಮ್ಮ ಹಣಕಾಸಿನ ಸ್ಥಿತಿ ನೋಡಿ, ಬರುವಂತಹ ತಿಂಗಳಲ್ಲಿ ಮಕರ ರಾಶಿಯವರಿಗೆ ನಿಮ್ಮ ಹಣಕಾಸಿನ ಸ್ಥಿತಿ ತುಂಬಾನೇ ಉತ್ತಮವಾಗುವಂತಹ ಒಂದು ಸಾಧ್ಯತೆ ಮತ್ತೆ ಆಕಸ್ಮಿಕ ಧನ ಲಾಭವನ್ನ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಈ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ಹಿಂದೆ ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಯಾವುದೋ ಒಂದು ಒಪ್ಪಂದಗಳನ್ನ ಮಾಡ್ಕೊಂಡಿರ್ತೀರಾ, ಯಾವುದೊಂದು ದೊಡ್ಡ ಪ್ರಮಾಣದ ದುಡ್ಡು ಬರುವಂತಹ ಒಂದು ನಿರೀಕ್ಷೆಯಲ್ಲಿ ಇರ್ತೀರಾ. ಅಂತ ಸಂಬಂಧಪಟ್ಟಂತಹ ದುಡ್ಡಿನ ಆಕಸ್ಮಿಕ ಧನ ಲಾಭ ಈ ಬರುವಂತಹ ತಿಂಗಳಲ್ಲಿರುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದಿರಾ ಅಂತವರು ಕೂಡ ಈ ಬರುವಂತಹ ತಿಂಗಳಲ್ಲಿ ನೀವು ಮಾಡುವಂತಹ ಪರ್ಚೇಸ್ ಆಗಿರ್ಬೋದು, ಸೇಲ್ ಆಗಿರ್ಬೋದು, ಅದರಿಂದ ಲಾಭ ಮಾಡಿಕೊಳ್ಳುವಂತಹ ಯೋಗ, ಅದರಿಂದ ದೊಡ್ಡ ಪ್ರಮಾಣದ ಒಂದು ಸೇವಿಂಗ್ಸ್ ಅನ್ನ ಮಾಡುವಂತಹ ಅನುಕೂಲಗಳಿದೆ. ಜೊತೆಗೆ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಸರ್ಕಾರದಿಂದ ಬರಬೇಕಾದಂದ್ರೆ ಏನಾದರೂ ದುಡ್ಡು ಕಾಸು ಇದ್ರೆ ಅದನ್ನು ಕೂಡ ಈ ಬರುವಂತಹ ತಿಂಗಳಲ್ಲಿ ನೀವು ತಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಹಣಕಾಸಿನ ವಿಚಾರ ತುಂಬಾ ಚೆನ್ನಾಗಿದೆ ಬರುವಂತಹ ತಿಂಗಳಲ್ಲಿ ಮಕರ ರಾಶಿ, ಮಕರ ಲಗ್ನದವರಿಗೆ. ಇದರ ಜೊತೆಗೆ ನೋಡಿ, ನಿಮ್ಮ ಕಮ್ಯುನಿಕೇಶನ್ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಇವೆಲ್ಲವೂ ಕೂಡ ವೃದ್ಧಿ ಆಗುವಂತ ಅವಕಾಶಗಳಿದೆ. ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಆಗುತ್ತೆ. ಗುರು ಪಂಚಮದಲ್ಲಿದ್ದಾನೆ, ಜೊತೆಗೆ ಶುಕ್ರನು ಕೂಡ ಲಾಭ ಸ್ಥಾನದಿಂದ ಸಂಚಾರ. ಪ್ರತಿಯೊಂದು ನಿಮ್ಮ ಒಂದು ಪ್ಯಾಷನ್ಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು, ನಿಮ್ಮ ಒಂದು ಸ್ಕಿಲ್ಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡ್ತಿದ್ರೆ ಅಂಥದ್ರಲ್ಲಿ ಪ್ರಗತಿಯನ್ನ ನೋಡುವಂತದ್ದಾಗಿರುತ್ತೆ. ಒಳ್ಳೆಯ ರಾಜಿ ಸಂಧಾನ, ಒಪ್ಪಂದಗಳಾಗಿರ್ಬೋದು, ಅಗ್ರಿಮೆಂಟ್ಗೆ ತುಂಬಾ ಉತ್ತಮವಾದಂತಹ ಕಾಲ ಅವಕಾಶ. ಮುಖ್ಯವಾಗಿ ಈ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲಾಂದ್ರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಸಂಬಂಧಗಳ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಅನುಕೂಲ, ಲಾಭ ಮತ್ತೆ ಕಳೆದು ಹೋದಂತಹ ಸಂಬಂಧಗಳು ಮತ್ತೆ ಮರುಕಳಿಸಿ ಒಂದಾಗುವಂತಹ ಯೋಗಗಳಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದ್ರೆ ತುಂಬಾ ಉತ್ತಮವಾದಂಥದ್ದು. ಗುರು ಪಂಚಮದಲ್ಲಿದ್ದಾನೆ. ಮೊದಲ 2 ವಾರಗಳ ಕಾಲದಲ್ಲಿ ನಿಮಗೆ ಮಂಗಳ ಷಷ್ಠದಲ್ಲಿ ಇರುವವರೆಗೂ ಕೂಡ ಮಕ್ಕಳ ವಿಚಾರ ಆಗಿರ್ಬೋದು, ಆ ನಿಟ್ಟಿನಲ್ಲಿ ಸ್ವಲ್ಪ ಮಾನಸಿಕ ಒತ್ತಡ, ಆರೋಗ್ಯದಲ್ಲಿ ಸಮಸ್ಯೆ, ಏರುಪೇರುಗಳ ಚಿಂತೆ ಇವೆಲ್ಲ ಕೂಡ ಇರುತ್ತೆ. ಆದ್ರೂ ಕೂಡ ಮಂಗಳ ಸಪ್ತಮ ಸ್ಥಾನಕ್ಕೆ ಹೋದಾಗ ನಾನಾ ರೀತಿಯ ಸಮಸ್ಯೆಗಳು ಕೂಡ ನಿವಾರಣೆ ಆಗುವಂತದ್ದಿದೆ. ಜೊತೆಗೆ ನೋಡಿ, ನಿಮ್ಮ ಒಂದು ಆದಾಯದ ಮಾರ್ಗಗಳು, ಯಾರಿಗೆ ಸ್ವಂತದ ಕುಟುಂಬದ ವ್ಯವಹಾರ ಮಾಡ್ತಿರ್ತಾರೆ, ಭೂಮಿ ಸಂಬಂಧ ಆಗಿರ್ಬೋದು, ಮತ್ತೆ ಬೇರೆ ಕಡೆಗೆ ಹೂಡಿಕೆಯನ್ನ ಮಾಡಿರ್ತಾರೆ, ಸಮಾಜದಲ್ಲಿ ಯಾರು ವರ್ಕ್ ಮಾಡ್ತಿರ್ತಾರೆ ಅಂತವರಿಗೆಲ್ಲ ತುಂಬಾ ಉತ್ತಮವಾದಂತ ಬೆಳವಣಿಗೆ ಮತ್ತೆ ವ್ಯವಹಾರದಿಂದ ನಿಮಗೆ ಲಾಭವನ್ನ ನೋಡುವಂಥದ್ದು. ಕನಿಷ್ಠ ಪಕ್ಷ ನೀವು ಹಿಂದೆ ಮಾಡಿದಂತಹ ಒಂದು ಪ್ರಯತ್ನಕ್ಕೆ ಸಂಪೂರ್ಣವಾದಂತಹ ಲಾಭವನ್ನ ನೋಡುವಂಥದ್ದು. ಮತ್ತೆ ನಿಮಗೆ ಎದುರಿನ ವ್ಯಕ್ತಿಯಿಂದ ಯಾರಿಗೆ ವ್ಯವಹಾರದಲ್ಲಿ ನಮಗೆ ಗ್ರಾಹಕರೇ ಬರ್ತಾ ಇಲ್ಲ, ಬಿಸ್ನೆಸ್ಸೇ ಆಗ್ತಾ ಇಲ್ಲ ಅಂದ್ರೆ ಈ ಬರುವಂತಹ ತಿಂಗಳು ನಿಮ್ಮ ಬಿಸ್ನೆಸ್ ಅಲ್ಲಿ
ಪ್ರಗತಿ ಮತ್ತೆ ಒಂದು ರೀತಿಯಲ್ಲಿ ಸಪೋರ್ಟ್ ನಿಮ್ಮ ಎದುರಿನ ವ್ಯಕ್ತಿಯಿಂದ ನೋಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬಾ ಉತ್ತಮವಾದಂತಹ ಅನುಕೂಲ ಒಂದು ರೀತಿಯಲ್ಲಿ ನೋಡುವಂತ ಸಾಧ್ಯತೆ ಮಕರ ರಾಶಿ ಮಕರ ಲಗ್ನದವರಿದೆ. ಮದುವೆ ಸಂಬಂಧ, ಮದುವೆ ವಿಚಾರದಲ್ಲಿ ಏನಾದ್ರೂ ಹಿಂದೆ ಸ್ವಲ್ಪ ಏರುಪೇರುಗಳನ್ನ ನೋಡ್ತಿದ್ರೆ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಆ ವಿಚಾರದಲ್ಲಿ ಪ್ರಗತಿಯನ್ನ ನೋಡುವಂತದ್ದಾಗತ್ತೆ. ಹೊಸ ಉದ್ಯೋಗ, ಹೊಸ ವ್ಯಾಪಾರ ವ್ಯವಹಾರಗಳು ಮತ್ತೆ ಒಂದು ರಾಜಸಂಧಾನ ಒಪ್ಪಂದಗಳನ್ನು ಕೂಡ ಮಾಡುವಂತದ್ದು ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ತುಂಬಾ ಉತ್ತಮವಾದಂತಹ ಅವಕಾಶ ಅನುಕೂಲಗಳಿದೆ. ಜೊತೆಗೆ ಯಾರು ಉದ್ಯೋಗದಲ್ಲಿದ್ದಾರೋ, ಜಾಬ್ ಮಾಡ್ತಾರೋ ಅಂತವರಿಗೆ ಬರುವಂತಹ ತಿಂಗಳಲ್ಲಿ ತುಂಬಾನೇ ಉತ್ತಮವಾದಂತಹ ಬೆಳವಣಿಗೆ. ನೀವು ಮಾಡಿದಂತಹ ಪ್ರಯತ್ನ ನಿಮಗೆ ಫಲಕಾರಿಯಾಗಿರ್ಬೋದು, ಪ್ರಶಂಸೆ ಸಿಗುವಂತಹ ಸಾಧ್ಯತೆ ಆಗಿರ್ಬೋದು. ನೀವು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡುವಂತದ್ದು ಅವಕಾಶ, ಮತ್ತೆ ಹೊಸ ಜವಾಬ್ದಾರಿ ಮತ್ತೆ ಹೊಸ ಕೆಲಸದ ಅವಕಾಶಗಳನ್ನ ಯಾರಾದ್ರೂ ನೋಡ್ತಿದ್ರೆ ಅವರಿಗೆ ಆ ಹೊಸ ಕೆಲಸದ ಅವಕಾಶಗಳನ್ನ ಸಿಕ್ಕಿ ಅದರಲ್ಲಿ ಸಕ್ಸಸ್ ಆಗುವಂತದ್ದು ಯೋಗಗಳು ಕೂಡ ಇದೆ. ಆದರೆ ಕೆಲವೊಂದು ಹಳೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಕೂಡ ಎದುರಿಸುವಂತಹ ಸಾಧ್ಯತೆ ಇರುತ್ತೆ 2 ವಾರಗಳ ಕಾಲದ ನಂತರ. ರವಿ ಮತ್ತೆ ಬುಧ ನಿಮ್ಮ ದಶಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಕೆಲವೊಂದು ಹಳೆ ಸಮಸ್ಯೆಗಳನ್ನು ಕೂಡ ತೀವ್ರತೆ ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಹಳೆ ಯಾವ್ದಾದ್ರು ಡಿಸ್ಪ್ಯೂಟ್ಸ್ ಗಳಿದ್ರೆ ಮತ್ತೆ ಯಾವ್ದಾದ್ರು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಅದರದ್ದು ಇಂಪಾರ್ಟೆನ್ಸ್ ಇರೋದಿಲ್ಲ. ರವಿ ನೀಚ ಸ್ಥಾನದಿಂದ ಸಂಚಾರ ಆಗ್ತದಾನೆ. ಸಣ್ಣ ಸಣ್ಣ ವಿಚಾರಗಳೇ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನೇ ಎದುರಿಗೆ ತಂದು ಇರುವಂತದ್ದು. ಆ ಸಂಬಂಧಪಟ್ಟಂತ ವಿಚಾರದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡ, ಒಂದು ರೀತಿಯಲ್ಲಿ ಚಿಂತೆ ನೋಡುವಂತಹ ಸಾಧ್ಯತೆ ಇರುತ್ತೆ. ಕೆಲವೊಂದು ಲೀಗಲ್ ಮ್ಯಾಟರ್ಸ್ ಅಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆಲ್ರೆಡಿ ಇದ್ದಂತಹ ಒಂದು ಯಾವ್ದಾದ್ರು ಕೋರ್ಟ್ ಕಚೇರಿ ವಿವಾದಗಳಿರ್ಬೋದು, ಆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಓಡಾಟಗಳನ್ನ ನೋಡುವಂಥದ್ದು, ಆ ರೀತಿ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಟ್ಟರೆ, ಇಲ್ಲಾಂದ್ರೆ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರಗಳನ್ನ ನೋಡುವಂತ ಸಾಧ್ಯತೆ ಮಕರ ರಾಶಿಯವರಿಗಿದೆ. ಭಾಗ್ಯದಲ್ಲಿನೇ ಬುಧ ಇರೋದ್ರಿಂದ ನಿಮ್ಮ ಒಂದು ಭಾಗ್ಯೋದಯನು ಕೂಡ ಬರುವಂತಹ ತಿಂಗಳಲ್ಲಿ ನೋಡುವಂತ ಸಾಧ್ಯತೆ ಇರುತ್ತೆ. ಯಾವುದೇ ಸಮಸ್ಯೆಗಳು ಬಂದ್ರೂ ಕೂಡ ಅದಕ್ಕೆ ನಿಮ್ಮ ಲಕ್ ಫ್ಯಾಕ್ಟರಿ ಬರುವಂತಹ ತಿಂಗಳಲ್ಲಿ ಸಪೋರ್ಟ್ ಇದೆ. ಶುಕ್ರ ಲಾಭ ಸ್ಥಾನದಿಂದ ಸಂಚಾರ ನಿಮ್ಮ ಒಂದು ಸಾಮರ್ಥ್ಯ, ಸ್ಕಿಲ್ಲು, ಲಕ್ಕು, ಹಿಂದೆ ಮಾಡಿದಂತಹ ವರ್ಕಿಗೆ ಒಂದು ರೀತಿಯಲ್ಲಿ ತೃಪ್ತಿಕರವಾದಂತಹ ಒಂದು ಅವಕಾಶಗಳು, ಅನುಕೂಲಗಳನ್ನ ಕೊಡುವಂತದ್ದಿರುತ್ತೆ. ನಿಮ್ಮ ಹೆಸರಿಗೆ ತಕ್ಕಂಗೆ ಲಾಭ, ವ್ಯಾಪಾರದಲ್ಲಿ ಲಾಭ ಕೊಡೋದಾಗಿರ್ಬೋದು, ಸಮಾಜದಲ್ಲಿ ನಿಮಗೆ ಗೌರವ ಕೀರ್ತಿ ಕೊಡೋದಾಗಿರ್ಬೋದು, ಮಿತ್ರರ ಜೊತೆಗೆ ಹೊಂದಾಣಿಕೆ ಆಗಿರ್ಬೋದು, ಮನಸ್ತಾಪಗಳನ್ನ ದೂರ ಮಾಡಿಕೊಳ್ಳುವಂತಹ ಅವಕಾಶಗಳಾಗಿರ್ಬೋದು, ಇವೆಲ್ಲ ಕೂಡ ಇರುವಂತಹ ಅವಕಾಶ ಯೋಗಗಳು ಬರುವಂತಹ ತಿಂಗಳಲ್ಲಿದೆ. ಹಾಗಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೋಡುವಂತಹ ಸಾಧ್ಯತೆಗಳಿದೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನವನ್ನು ಕೊಡಬೇಕು. ಯಾವುದಾದ್ರೂ ಒಂದು ಬ್ಯಾಕ್ ಪೇನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಇಲ್ಲ ಅಂದ್ರೆ ನರಗಳ ಸಮಸ್ಯೆಗಳಿದ್ರೆ ಅದರಲ್ಲಿ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಆ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ನಿವಾರಣೆ ಆಗುವಂತಹ ಯೋಗಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ಮಕರ ರಾಶಿ ಮಕರ ಲಗ್ನದವರಿಗಿದೆ. ಏನು ಪರಿಹಾರವನ್ನ ಮಾಡ್ಕೋಬೇಕು? ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ನೀವು ಮಾಡಬೇಕಾಗಿದ್ದು ಪರಿಹಾರ ನೋಡಿ, ನಿಮಗೆ ಶುಕ್ರನ ಪರಿಹಾರವನ್ನ ಮಾಡ್ಕೊಳ್ಳಿ. ನಿಮಗೆ ಗುರು ಮತ್ತೆ ಶುಕ್ರನ ಸಂಯೋಗ ಇರೋದ್ರಿಂದ, ದೃಷ್ಟಿ ಇರೋದ್ರಿಂದ ಪ್ರತಿ ಶುಕ್ರವಾರ ಶುಕ್ರ ಗ್ರಹಕ್ಕೆ ನೀವೇನ್ ಮಾಡ್ಬೇಕು? ಬಿಳಿ ವಸ್ತ್ರ ಜೊತೆಗೆ ಅವರೆಕಾಳನ್ನ ದಾನ ಮಾಡಿ, ಮತ್ತೆ ಶುಕ್ರನ ಬೀಜ ಮಂತ್ರ ದಿನಾ ಪಠನೆ ಮಾಡಿ. ನಿಮಗೆ ಲಾಭ ಸ್ಥಾನದಿಂದ ಸಂಚಾರ, ಲಾಭದ ಮಟ್ಟ ತುಂಬಾ ಚೆನ್ನಾಗಿರುತ್ತೆ. ಇದರ ಜೊತೆಗೆ ನೀವೇನ್ ಮಾಡ್ಬೇಕು? ಶನೇಶ್ವರನ ಒಂದು ಆರಾಧನೆಯನ್ನ ಮಾಡಿ. ಪ್ರತಿ ಶನಿವಾರ ಶನೇಶ್ವರನಿಗೆ ಕಪ್ಪು ವಸ್ತ್ರ ಜೊತೆಗೆ ಎಳ್ಳಿನ ದಾನವನ್ನ ಮಾಡಿ. ವಕ್ರಿ ಶನಿ ಇರೋದ್ರಿಂದ ನಿಮಗೆ ಆಗುವಂತಹ ದುಡ್ಡಿನ ಸಂಗ್ರಹಣ ವಿಳಂಬ, ಅದರಿಂದ ಆಚೆ ಬರಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಆಂಜನೇಯ ಸ್ತುತಿ ದಿನಾ ಪಠನೆ ಮಾಡಿ. ಮಂಗಳವಾರ ಮತ್ತೆ ಶನಿವಾರ ದಿವಸ ದಿನಾ ಪಠನೆ ಮಾಡಿದ್ರೆ ತುಂಬಾ ಉತ್ತಮವಾದಂತಹ ರಿಸಲ್ಟ್ ಅನ್ನು ನೋಡ್ಬೋದು. ಜೊತೆಗೆ ಬರುವಂತಹ ತಿಂಗಳಲ್ಲಿ ನೀವು ಶುಕ್ರನ ರತ್ನವನ್ನ ಧಾರಣೆ ಮಾಡಿ, ಜರ್ಕೋನ್ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಇದನ್ನ ಧಾರಣೆ ಮಾಡೋದ್ರಿಂದ ನಿಮ್ಮ ತುಂಬಾನೇ ಉತ್ತಮವಾದಂತಹ ಲಕ್ಕು ಮತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ನಿಮ್ಮ ಹೆಸರು ಕೀರ್ತಿ ಗೌರವ ಇದೆಲ್ಲವೂ ಕೂಡ ವೃದ್ಧಿ ಆಗುವಂತಹ ಅವಕಾಶಗಳು ಈ ಬರುವಂತಹ ತಿಂಗಳಲ್ಲಿ ಬರುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.